ನಂಬಿಸಿ ಆಮೇಲೆ ನನ್ನ ರೂಮಿಗೆ ಕೂಡ ಬಂದಿದ್ದ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದ್ವೆ ಆಗ್ತೀನಿ ನೀನೇನು ಎದುರುಬೇಡ ಅಂತ ಹೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅದಾದ್ಮೇಲೆ ಕ್ವಾರ್ಟರ್ಸಿಗೆ ನಾನು ಊರಿಗೆ ಹೋಗ್ತೀನಿ ಅಂತ ಅಂದ್ರೆ ಅವ್ನು ಇಲ್ಲೇ ಇಳಿಸ್ಕೊಳ್ಳೋಣ, ಯಾಕೆಂದ್ರೆ ಇರೋ ಒಂದಿನ ರಜದಲ್ಲಿ ನನಗೆ ಹೋಗಿ ಬರಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಕರ್ಸ್ಕೊಂಡು ಹೋಗೋಣ. ಒಂದು ಬಸವೇಶ್ವರ ನಗರದಲ್ಲಿ ಕ್ವಾರ್ಟರ್ಸ್ ಇದೆ, ಪೊಲೀಸ್ ಕ್ವಾರ್ಟರ್ಸ್, ಅಲ್ಲಿಗೆ ನಾನು ಕರ್ಸೋನು. ಅಲ್ಲಿಗೆ ಮದ್ವೆ ಆಗ್ತೀವಲ್ಲ ಯಾಕೆ ಎದುರ್ಬೇಕು ಅಂತೇಳಿ ಎಲ್ಲರ ನಡುವೆನೂ ರಾಜಾರೋಷವಾಗಿ ನನ್ನ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗೋನು ಸರ್. ನೈಟ್ ಕರ್ಕೊಂಡು ಹೋಗೋನು, ತಿರುಗ ಮಾರನೇ ದಿನ ನೈಟ್ ನನ್ನ ಬಸ್ ಹತ್ಸೋನು ಅವನೇನೆ. ಆಮೇಲೆ ಬೇಡ ವರುಣ್, ಮದ್ವೆ ಆಗೋಕ್ಕಿಂತ ಮುಂಚೆ ಎಲ್ಲ ಏನು ಅಂತಂದ್ರೆ ನಿನಗೆ ನಂಬಿಕೆ ಇಲ್ವಾ, ನಾನು ಕ್ವಾರ್ಟರ್ಸಿಗೆ ರಾಜಾರೋಷವಾಗಿ ಕರ್ಕೊಂಡು ಬಂದಿದ್ದೀನಿ ಅಂದಮೇಲೆ ನಾನು ಇನ್ನೊಂದು ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಇಬ್ರು ದೈಹಿಕವಾಗಿ ಇಬ್ರು ಕೂಡ ಸೇರಿದೀವಿ. ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಕೂಡ, ಅವ್ರ ಅಪ್ಪನ ಹೆಸರು ನಾಗರಾಜ್ ಅಂತೇಳಿ, ಅವ್ರ ಅಪ್ಪ ಅಮ್ಮ ಕೂಡ ಮೀಟ್ ಮಾಡಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಸರ್. ಹೋಟೆಲಲ್ಲೆಲ್ಲ ಪರಿಚಯ ಮಾಡಿಸಿ ಇಬ್ರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಜೊತೆಲಿ ಊಟ ಮಾಡಿದೀವಿ, ಎಲ್ಲ ಆಗಿದೆ. ಎಲ್ಲ ಆದ್ಮೇಲೂ ಕೂಡ ಆಮೇಲೆ ಬರ್ತಾ ಅವ್ರ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರ ಕೇಳು ಅಂತ ಹೇಳೋದು. ಆಮೇಲೆ ಇವನು ವರದಕ್ಷಿಣೆ ವಿಚಾರವಾಗಿ ನೀನ್ ಇಷ್ಟಪಟ್ಟಿಲ್ಲ ನನ್ನನ್ನ, ಈಗ ವರದಕ್ಷಿಣೆ ಮ್ಯಾಟ್ರ್ ತಗೊಂಡ್ ಬರ್ತಾ ಇದೀಯಾ ಯಾಕೆ ವರುಣ್ ಅಂತ ಕೇಳಿದಕ್ಕೆ, ಇಲ್ಲ ಮನೆಯಲ್ಲಿ ಈ ತರ ನಾನು ಮನೆ ಬೇರೆ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ರೀಸನ್ಗಳನ್ನ ಹೇಳ್ದ ಬಿಡ್ಲಿಕ್ಕೆ. ಅದ್ಯಾವುದಕ್ಕೂ ನಾನು ಒಪ್ಪದೇ ಇದ್ದ ಪರಿಸ್ಥಿತಿಲಿ ಇಲ್ಲ ನಾನು ಮದ್ವೆ ಆಗಕ್ಕಾಗಲ್ಲ, ಮದ್ವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆ ಎಲ್ಲಾ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನ್ ನನ್ನ ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಈಗ ನೀನ್ ಲವ್ ಮಾಡಿದ್ರೆ ಬಿಡು, ಹಾಗೆ ಬಿಟ್ಬಿಡ್ಬೋದಾಗಿತ್ತು. ಈಗ ಎಲ್ಲಾ ರೀತಿ ಮೂವ್ ಆಗ್ಬಿಟ್ಟು ಇವಾಗ ಬೇಡ ಅಂತ ಹೇಳಿದ್ರೆ ಅದು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಈಗ ನಾನು ನೀನ್ ಮದುವೆ ಮಾಡ್ಕೋ, ಇಲ್ಲಾಂದ್ರೆ ನಾನು SPFC ಹೋಗ್ತೀನಿ ಅಂತ ಹೇಳಿದಕ್ಕೆ, ಹೋಗ್ಬೇಡ ನನ್ ಮಾನ ಮರ್ಯಾದೆ ಪ್ರಶ್ನೆ, SPFCಗೆಲ್ಲ ಹೋದ್ರೆ ನನ್ ಮರ್ಯಾದೆ ಇದಾಗುತ್ತೆ, ನನಗೆ ಟೈಮ್ ಕೊಡು ಅಂತ ಕೇಳಿದೆ ಸರ್. ಅಲ್ಲಿಗೂ ನಾನು ಅಲ್ಲಿ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 1 ತಿಂಗಳು ಟೈಮ್ ಕೊಟ್ಟಿರೋದಲ್ದೇನೆ ಮತ್ತೆ ಆಮೇಲೆ ಬೇಡ ಅಂತ ಹೇಳಿ ನಾನು ಸೂಸೈಡ್ ಕೂಡ ಮಾಡ್ಕೊಳ್ಳಿಕ್ ಟ್ರೈ ಮಾಡಿದೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ನನ್ನನ್ನ ಸಾಯಕ್ಕೂ ಬಿಟ್ಟಿಲ್ಲ ಸರ್. ಅಲ್ಲಿ ಹಾಸ್ಪಿಟಲ್ ಅಂದ್ರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಕೊಲಿಗೆ ಕಾಲ್ ಮಾಡ್ಬಿಟ್ಟು ಹಾಸ್ಪಿಟಲ್ ಸೇರಿಸಿ ಅವಳನ್ನ ಅಂತ ಹೇಳಿದಾಗ ನನ್ನನ್ನು ಅಲ್ಲಿರೋರು ಹಾಸ್ಪಿಟಲ್ ಸೇರಿಸಿದ್ರು. ದಾವಣಗೆರೆ ಇದರಲ್ಲಿ ಬೆಂಗಳೂರು ನಾರಾಯಣ ಹಾಸ್ಪಿಟಲ್ ನಾನು ಸೇರಿಸಿದ್ರು. FIR ಮಾಡಿದೀನಿ ಸರ್. FIR ಮಾಡಿರೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ನನಗೆ ಬೆಂಬಲ ಬೇಕು. ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ, ಯಾಕೆಂದ್ರೆ ಈಗ ಅವನು ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. FIR ಆಗಿ 10 ದಿನದ ಮೇಲೆ ಆಗಿದೆ ಸರ್. 10 ದಿನದ ಮೇಲೆ ಆದ್ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಂದ್ರೆ ಅವ್ನು ಸಿಗ್ಬೇಕು, ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ನು ಸಿಕ್ಕರೆ ಅರೆಸ್ಟ್ ಮಾಡ್ಬೋದು, ಸಿಕ್ಕರೆ ಅರೆಸ್ಟ್ ಮಾಡ್ಲಿಕ್ಕೆ ಇವ್ರು ಹುಡುಕ್ಸಿಲ್ಲ. 10 ದಿನ ಬೇಕಾ ಸರ್ ಹುಡುಕ್ಸ್ಲಿಕ್ಕೆ? ನಾನು ನಿನ್ನೆ ಹೋಗಿ ಕೇಳಿದಕ್ಕೆ ಸರ್ ಹೇಳ್ತಾರೆ, ಸರ್ ಈಗ ಅವನಿಗೆ ನೋಟಿಸ್ ಜಾರಿ ಮಾಡಿಲ್ಲ, ನೀವು ನೋಟಿಸ್ ಜಾರಿ ಮಾಡಿದೀರಾ ಅಂತ ಕೇಳಿದ್ರೆ ಅದೇ ಸಸ್ಪೆಂಡ್ ಮಾಡಿಲ್ಲ ಸರ್. ನಾನು ಇನ್ಸ್ಪೆಕ್ಟರ್ ಕೇಳಿದೆ ನಿನ್ನೆ, ನೋಟಿಸ್ ಯಾಕೆ ಕೊಟ್ಟಿಲ್ಲ ಸರ್, ನೀವು ಸಸ್ಪೆಂಡ್ ಮಾಡ್ಬೇಕು, ಸಸ್ಪೆಂಡ್ ಮಾಡಿಲ್ವಲ್ಲ ಅಂತ. ಅದಕ್ಕೆ ಅದು ನಮ್ಮ ಇದಕ್ಕೆ ಬರಲ್ಲ, ನೀವು ಹೈಯರ್ ಆಫೀಸರ್ನ ಕೇಳಬೇಕು, SP ಸರ್ನ ಕೇಳಬೇಕು, ಅವ್ರನ್ನ ಭೇಟಿಯಾಗಿ ಅಂತ ಕೇಳಿದ್ರು ಅವರು. ಈಗ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದಕ್ಕೆ ಹೇಳ್ತಾರೆ, ನಾನು ಹೇಳಿದೆ ಬೆಳಗ್ಗೆ SP ಸರ್ಗೆ, ಸರ್ ಮತ್ತೆ ಬಂದಿದ್ದೀನಿ, ನಾನು ಪ್ರತಿ ಸಲ ನಾನು ಓಡಾಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು, ಆರೋಪಿ ಎಲ್ಲೋ ಇದ್ದಾನೆ ಸರ್, ಆರಾಮಾಗಿ ತಿರುಗಾಡ್ಕೊಂಡಿದ್ದಾನೆ. ಈಗ ನಾನು ಓಡಾಡ್ತಾ ಇದ್ದೀನಿ ಸರ್, ಕೊಟ್ಟಾಗಿದ್ದಾನೆ, ಈಗ 10 ದಿನದ ಮೇಲಾಯ್ತು, ಯಾಕೆ ಸರ್ ಇನ್ನು ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದಾಗ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅವ್ನು ಸಿಗ್ಬೇಕಲ್ಲ. ಸರಿ ಆಯ್ತು, ಅವ್ನು ಸಿಕ್ಕಿಲ್ಲ ಸರ್, ಸಸ್ಪೆಂಡ್ ಆದ್ರೂ ಮಾಡ್ಬೇಕಲ್ಲ, ನೋಟಿಸ್ ಯಾಕೆ ಇಶ್ಯೂ ಮಾಡಿಲ್ಲ ಸರ್ ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳ್ತಾರೆ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ, ಅದು ಇವತ್ತು ಹೇಳ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ. ಮಹಿಳಾ ಸಬಲೀಕರಣಕ್ಕೆ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.